ಈ ಭಾಗದಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಅವರಿಂದ ಆಗ್ಲಿ, ಸೋತಿದ್ರೂ ಕೂಡ ನಿರಾಶರಾಗದೇನೆ ಪ್ರತಿನಿತ್ಯ ಜನಸಂಪರ್ಕದಲ್ಲಿದ್ದು ಸಮಾಜದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಸಿದ್ದೇಶ್ ಅವರು, ಅವರ ಕುಟುಂಬ ನಮ್ಮೆಲ್ಲರಿಗೂ ಸ್ಫೂರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 94ರಿಂದ ದಾವಣಗೆರೆಗೆ ಬರ್ತಾ ಇದ್ದೀನಿ. ಬಿಜೆಪಿನಲ್ಲಿ 94ರಿಂದ ಇದ್ದಾಗಿನಿಂದ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗಿನಿಂದ ಕೂಡ ನಾನು ದಾವಣಗೆರೆ ನಗರಕ್ಕೆ ಬಂದಿದ್ದೀನಿ. 94ರಲ್ಲಿ ಬಂದಾಗ ನಮ್ಮ ಪಕ್ಷದ ಪರಿಸ್ಥಿತಿ ಬಹಳ ಚೆನ್ನಾಗೇ ಇರಲಿಲ್ಲ. ನಾನು ಸಿದ್ದೇಶ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಇದೇ ಕಲ್ಯಾಣ ಮಂಟಪದಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ 2 ಬಾರಿ ನಡೆದಿತ್ತು. ಹಳೆ ಕಲ್ಯಾಣ ಮಂಟಪ ಅದು. ಈಗ ರಿನಿವೇಟ್ ಆಗಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಾವು ಕೂತಿದ್ದೀವಿ. ಅವತ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನ ರಿನಿವೇಟ್ ಮಾಡಿರ್ತಕ್ಕಂಥ ಯಾವ್ದಾದ್ರು ಮಧ್ಯ ಕರ್ನಾಟಕದಲ್ಲಿ ಯಾರು ಒಬ್ರು ನಾಯಕರಿದ್ದಾರೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನಪ್ಪನವರು, ನಂತರ ಬಂದಿರತಕ್ಕಂಥ ಸಿದ್ದೇಶ್ ಅವರು. ನಮಗೆ ಶಕ್ತಿ ಇರಲಿಲ್ಲ ಇಲ್ಲಿ ಪಕ್ಷವನ್ನ ಸಂಘಟಿಸುವುದರಲ್ಲಿ. ಮಲ್ಲಿಕಾರ್ಜುನಪ್ಪನವರ ಕುಟುಂಬ ದೊಡ್ಡ ಕೊಡುಗೆಯನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದೆ, ಬರೀ ದಾವಣಗೆರೆಗಲ್ಲ. ಪ್ರತಾಪ್ ಸಿಂಹ ಅವರು, ಸಿದ್ದೇಶ್ ಅವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರದ ಸಚಿವರಾಗಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಪಟ್ಟಿಯನ್ನು ಓದಿದ್ರು. ನಾನು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 16 ವರ್ಷ ಕೆಲಸ ಮಾಡಿದ್ದೇನೆ. 6 ವರ್ಷ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗೂ ಕೆಲಸ ಮಾಡಿದ್ದೇನೆ. ಸಿದ್ದೇಶ್ ಅವರ ಜೊತೆಗೆ ಒಡನಾಟದಲ್ಲಿ ಇದ್ದಂಥವನು. ಅವ್ರ ಕೊಡುಗೆಗಳು ಬಹಳ ಇದೆ ಪಕ್ಷಕ್ಕೆ. ಬಿಜೆಪಿ ಸಮ್ಮಿಶ್ರ ಸರ್ಕಾರ ಬಂದಾಗ ನಾವು ಮತ್ತು ಜೆಡಿಯು ಹೊಂದಾಣಿಕೆಯಾಗಿ 79 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, 5 ಸ್ಥಾನಗಳನ್ನ ಜೆಡಿಯು ಗೆದ್ದಿದ್ರು. ನಮಗೆ ನೆಟ್ಗೆ ಇರ್ತಕ್ಕಂಥ ಆಫೀಸ್ ಕೂಡ ಇರಲಿಲ್ಲ ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ಚುನಾವಣಾ ಕಾರ್ಯಾಲಯ ಮಾಡೋದಕ್ಕೆ ಮೆಜೆಸ್ಟಿಕ್ ನಲ್ಲಿ, ಶೇಷಾದ್ರಿಪುರಂ ಅಲ್ಲಿ ಜಾಗ ಕೊಟ್ಟಿದ್ದು ಸನ್ಮಾನ್ಯ ಸಿದ್ದೇಶ್ ಅವರು. ಆ ಜಾಗದ ಪ್ರಭಾವದಿಂದ ಪಂಚವಟಿ ಅಂತ ಹೆಸರಿತ್ತು. ಇವತ್ತಲ್ಲಿ ಹಾಸ್ಪಿಟಲ್ ಇದೆ. ಅದೇ ಯಡಿಯೂರಪ್ಪನವರಿಗೆ ಟ್ರೀಟ್ಮೆಂಟ್ ಕೊಡುತ್ತೆ ಆ ಹಾಸ್ಪಿಟಲ್ ಅಲ್ಲಿ. ಆ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನವನ್ನ ಗೆದ್ದಂತ ಸ್ಥಳದಿಂದ ಆ ಚುನಾವಣೆಯನ್ನ ನಡೆಸಿದ್ವಿ. ಮಲ್ಲಿಕಾರ್ಜುನಪ್ಪನವರಿಗೆ ಪಕ್ಷ ಚುನಾವಣೆ ಟಿಕೆಟ್ ಜೊತೆಗೆ 2 ಲಕ್ಷ ರೂಪಾಯಿ ಕೊಟ್ಟಿತ್ತು. ನಿನ್ನೆ ನಾನು ನೆನಪಿಸ್ಕೊಳ್ತಾ ಇದ್ದೆ. ಮಲ್ಲಿಕಾರ್ಜುನಪ್ಪನವರು ತಗೊಂಡ್ರು, ಎಡಗೈಯಿಂದ ತಗೊಂಡು ಬಲಗೈ ವಾಪಸ್ ಪಕ್ಷಕ್ಕೆ ಕೊಟ್ಟು, ಇನ್ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ, ಗೆಲ್ಲುವಂತ ಅಭ್ಯರ್ಥಿ ಇದ್ರೆ ದಯವಿಟ್ಟು ಇದನ್ನ ಅವರಿಗೆ ಕೊಟ್ಬಿಡಿ, ನಾನು ಸಶಕ್ತನಾಗಿದ್ದೇನೆ, ಬಿಜೆಪಿ ಖರ್ಚು ಮಾಡುವಂತ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ, ನಾನು ಖರ್ಚು ಮಾಡ್ತೇನೆ ಅಂತ ಹೇಳಿ ಆ 2 ಲಕ್ಷ ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನು 16 ಲಕ್ಷ ಜೋಡಿಸಿದಂತ ಒಬ್ಬ ಮಹನೀಯರು. ನನಗೆ ಚೆನ್ನಾಗಿ ಗೊತ್ತಿದೆ, ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂಥವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ಸಿನ ಮನೆ ಬಾಗ್ಲ ಬಡ್ದಿದ್ರು, ಶಿವಶಂಕರ್ ಅವರೇ ನಿಮ್ಮನೆ ಬಾಗ್ಲನು ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ ಯಡಿಯೂರಪ್ಪನ್ ತರ ನೀವು.
ನಿಮ್ಮ ನಾಯಕರ ಮನೆ ಬಾಗಲ ಬಡ್ದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದು ಎಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಅವತ್ತು ಲೀ ಮೆರಿಡಿಯನ್ ಹೋಟೆಲ್ ನಲ್ಲಿ ಏನ್ ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಕಾರಣ ಅಂತ ಹೇಳಿದ್ರೆ ಅನೇಕರಿದ್ದಾರೆ. ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಸಿದ್ದೇಶ್ ಅವರು ಭೂಮಿ ಭೀಮಸಂದ್ರ ಆಗಿರ್ಬೋದು, ಅಲ್ಲಿ ಕೃಷಿ ಭೂಮಿ ಇದೆ ಅಷ್ಟೇ ಅವರಿಗೆ. ಆದ್ರೆ ಕರ್ಮ ಭೂಮಿ ಇದೇನೆ, ಕೇಂದ್ರ ಕರ್ನಾಟಕನೇ. ಈ ದಾವಣಗೆರೆಯಿಂದ, ಬರೀ ದಾವಣಗೆರೆಗೆ ಅಷ್ಟೇ ಅಲ್ಲ, ನಮ್ಮ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ಆದಾಗೆಲ್ಲ ನಾವು ನೋಡ್ತಾ ಇದ್ದಿದ್ದು ಸಿದ್ದೇಶ್ ಅವ್ರ ಹತ್ರನೇ. ಆನಂತರ ಅದೇನೋ ನಿಧಾನಕ್ಕೆ ವೈಯಕ್ತಿಕ ಕಷ್ಟ ಇದ್ದವರು ಅವ್ರ ಹತ್ರ ಬಂದು ಹೇಳ್ಕೊಳಕ್ ಶುರು ಮಾಡ್ಬಿಟ್ರು. ದೊಡ್ಡ ದೊಡ್ಡ ನಾಯಕರು ಅಂಥವ್ರಿಗೂ ಸಹಾಯ ಮಾಡ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಗುಣ ಅಂತ ಹೇಳಿದ್ರೆ, ನಮ್ಮ ರವೀಂದ್ರನಾಥ್ ಅವರು ಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದೇಶ್ ಅವರೇ. ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟು ಹಬ್ಬಕ್ಕೆ ಯಡಿಯೂರಪ್ಪನವ್ರಿಗೆ ಬರಕ್ಕಾಗತ್ತೆ. ಸಿದ್ದೇಶ್ ಅವ್ರ ಜೊತೆಗೆ ಅಣ್ಣ ತಮ್ಮ ಅಂತ ಇದ್ದಂತ ಸಿದ್ದೇಶ್ ಅವ್ರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪನವ್ರೆ. ನಾನು ಯಡಿಯೂರಪ್ಪನವ್ರನ್ನ ಬೈಬೇಕಂತ ಅಥವಾ ಇನ್ನೇನು ತಗೊಳ್ಬೇಕಂತ ಉದ್ದೇಶಕ್ಕೆ ನಿಂತಿಲ್ಲ. ರಾಜಕಾರಣ ಬೇರೆ. ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ, ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲದೆ ಇದ್ದಂತ ಒಬ್ಬ ಮಹಾನ್ ನಾಯಕನನ್ನ, ಮಹಾನ್ ಸ್ನೇಹಿತನನ್ನ ನೀವು ನಡ್ಸ್ಕೊಂಡಿರುವಂತ ರೀತಿ ಬಗ್ಗೆ ನನಗೆ ಬೇಜಾರಾಗತ್ತೆ. 6 ಬಾರಿ ಲೋಕಸಭೆಯನ್ನ ಪ್ರತಿನಿಧಿಸೋದು ಅಂತಂದ್ರೆ ಅದು ಸಾಮಾನ್ಯ ಏನಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು. ಅವರ ಪಾಪ್ಯುಲಾರಿಟಿ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಜಗತ್ತಿನ ಯಾವುದೇ ಒಬ್ಬ ರಾಜಕಾರಣಿಯ ಅಥವಾ ಆ ದೇಶದ ಆಡಳಿತ ನಡೆಸ್ತಾ ಇರತಕ್ಕಂತ ಮುಖ್ಯಸ್ಥನ ಪಾಪ್ಯುಲಾರಿಟಿನೆಲ್ಲ ಹೋಲಿಸ್ಕೊಂಡ್ರೆ ಮೊದಲೇ ಸ್ಥಾನದಲ್ಲಿ ಇರುವಂತವರು ನರೇಂದ್ರ ಮೋದಿ ಅವರು. ಆದ್ರೆ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಈ ಲೋಕಸಭೆಯನ್ನ ನಿರಂತರವಾಗಿ ಗೆದ್ದಿರ್ತಕ್ಕಂಥವ್ರು ಮಲ್ಲಿಕಾರ್ಜುನಪ್ಪನವರು ಮತ್ತು ಸಿದ್ದೇಶ್ ಅವರು.